ಇವತ್ತು ವಿಜಯಣ್ಣ ಅವರ ಸಿಟಿ ಲೈಟ್ಸ್ ಆಡಿಯೋ ಲಾಂಚ್ ಹೋಗಿದ್ದು. ಇವತ್ ಬೆಳಗ್ಗೆನೆ ಫ್ರೆಶ್ ಅಪ್ ಆಗಿ ಬಸ್ ಹತ್ತಿ ಟ್ರಾವೆಲ್ ಮಾಡ್ಕೊಂಡು ಚಾಮರಾಜಪೇಟೆಯಲ್ಲಿ ಇರುವಂತಹ ಕಲಾವಿದರ ಸಂಘದ ಭವನದ ಹತ್ರ ಬಂದು ಹೋಗ್ತಾ ಇದ್ದಂಗೆನೆ ಟಿಫನ್ ರೆಡಿ ಇತ್ತು. ಟಿಫನ್ ಮಾಡ್ಕೊಂಡು ಹಂಗೆ ನಮ್ ಜಾಲಿ ಬಾಯಿ ಸಿಕ್ಕಿದ್ರು. ಜಾಲಿ ಬಾಯಿನ ಮಾತಾಡ್ಸ್ಕೊಂಡು ಸ್ಟೇಜ್ ಹತ್ರ ಬಂದು ಹಂಗೆ ನಮ್ಮ ವಿಜಯಣ್ಣನು ಕೂಡ ಮಾತಾಡಿಸ್ತು. ಹಂಗೆ ಈ ಆಡಿಯೋ ಲಾಂಚ್ ಗೆ ಕೆಲಸ ಮಾಡಿದಂತಹ ಟೆಕ್ನಿಷಿಯನ್ಸ್, ಆರ್ಟಿಸ್ಟ್ ಎಲ್ಲರೂ ಬಂದಿದ್ರು. ನಾವು ಹಂಗೆ ಹೋಗಿ ವೇದಿಕೆ ಮುಂಭಾಗ ಹೋಗಿ ಕೂತ್ಕೊಂಡು ಹಂಗೆ ಈ ಮೂವಿಯಲ್ಲಿ ನಮ್ಮ ವೈಫ್ ಕೂಡ ಆಕ್ಟ್ ಮಾಡಿದ್ದಾರೆ. ನೋಡ್ತಿದ್ದಂಗೆ ಆಡಿಯೋ ಲಾಂಚ್ ಕಾರ್ಯಕ್ರಮ ಪ್ರಾರಂಭ ಆಯ್ತು. ಪ್ರತಿ ಹಾಡು ಒಂದೊಂದು ವಿಶೇಷತೆಯನ್ನ ವಿಜಯ್ ಸರ್ ಮಾಡ್ಕೊಂಡು ಬರ್ತಿದ್ದಾರೆ. ಸಾಂಗ್ ಲಾಂಚ್. ಒಂದೇ ಚಂದ್ರನ್ ಎರಡು ತುಂಡು ಡೇ ನೈಟ್ ಓಡಾಡ್ಕೊಂಡು ಸಿಟಿ ಲೈಟ್ಸ್ ಅಲ್ಲಿ ಕುಂತಾವೋ ಎಷ್ಟು ಚಂದ ಕಾಣ್ತಾವೋ. ಸಾಂಗ್ ಅಭಿಪ್ರಾಯ ಕೇಳಿದ್ಕೆ ಹಿಂಗ ಅಂದ್ಬಿಡದ ಇವ್ರು. ಏನ್ ಅನಿಸ್ತಾವಾಗ ಲವ್ ಮಾಡ್ಬೇಕನ್ಸ್ತಾ? ಥ್ಯಾಂಕ್ ಯು ಸರ್, ವೆರಿ ಮಚ್. ಬೇಡಾಡ್ತಾರೆ, ವಿಚಾರ ಆಗುತ್ತೆ ನೋಡ್ತಿದ್ರೆ, ಬೇಜಾರಾಗುತ್ತೆ. ಎಲ್ರಿಗೂ ಒಂದು ಸಿನಿಮಾ ನೋಡೋದು ಅಷ್ಟೇ. ಅವತ್ತೇನೋ ಡಿಸೈಡ್ಮೆಂಟ್ ಆಗುತ್ತೆ, ಅವತ್ತದನ್ನ ಫೇಸ್ ಮಾಡೋದು. ಜೆನ್ಸಿ ಟರ್ಮ್ಸ್ ಅಲ್ಲಿ ನಾನು ಹೇಳ್ಬೇಕಂದ್ರೆ ಇಟ್ಸ್ ಅ ಸಾಂಗ್ ಫಾರ್ ಆಲ್ ಗ್ರೀನ್ ಫ್ಲಾಗ್ಸ್ ಅಂಡ್ ಗ್ರೀನ್ ಫಾರೆಸ್ಟ್ ಸಮ್ವೇರ್. ನಾವ್ ಏನ್ ಹೇಳ್ತೀವಿ ಗ್ರೀನ್ ಫಾರೆಸ್ಟ್ ಅಂತ ಅಂತದ್ದೇ ಒಂದು ಪ್ರೀತಿನ ತೋರಿಸಿದ್ದಾರೆ ಈ ಸಾಂಗ್ ಅಲ್ಲಿ ಥ್ರೂ ದ ಸಿನಿಮಾ. ವೇದಿಕೆ ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲ ಇಡೀ ಟೀಮ್ ನ ಕರೆದು ಫೋಟೋ ವಿಡಿಯೋ ತೆಗೆಸ್ಕೊಂಡ್ರು. ಹೊರಡ್ಬೇಕಾದ್ರೆ ನಮ್ ಮೇಡಮ್ ವಿಜಯ್ ಸರ್ ಮಗಳನ್ನ ಹಂಗೆ ಮಾತಾಡ್ಸ್ಕೊಂಡು ಕೆಳಗೆ ಇಳಿದ್ರು. ಹಂಗೆ ಎಲ್ರು ಒಂದ್ ರೌಂಡ್ ಮಾತಾಡ್ಸ್ಕೊಂಡು ಅಲ್ಲಿಂದ ಹೊರಟಿ ಅಲ್ಲಿಂದ ಬಸ್ ಹತ್ಕೊಂಡು ಟ್ರಾವೆಲ್ ಮಾಡ್ಕೊಂಡು ಮನೆ ಕಡೆಗೆ ಬಂದು ಸಿನಿಮಾ ಮಾಡಕ್ಕೆ ಹಗಲು ರಾತ್ರಿ ತುಂಬಾ ಕಷ್ಟಪಟ್ಟಿರ್ತಾರೆ ಇಡೀ ತಂಡ ಎಲ್ಲ. ಹಂಗಾಗಿ ಈ ಕನ್ನಡ ಸಿನಿಮಾನ ಉಳ್ಸೋಕೆ ಬೆಳೆಸೋಕೆ ನೀವೆಲ್ಲರೂ ಸಪೋರ್ಟ್ ಮಾಡ್ಬೇಕು. ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ಬೇಕು ಅಂತ ಹೇಳ್ಕೊತಾ ಇದೀವಿ. ಮತ್ತೆ ಮೀನಿ ಲಾಗ್ನಲ್ಲಿ ಸಿಗ್ತೀನಿ ಕಣ್ರಪ್ಪ.